ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ವಿ ಟ್ರಸ್ಟ್ ಯೂಸ್ ಕಾರ್ ಶೋರೂಮ್ ನ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಇವತ್ತು ನಾವು ನಿಮಗೆ ತೋರಿಸ್ಕೊಡೋದಕ್ಕೆ ಬರ್ತಾ ಇದೀವಿ. ಹೋಂಡಾ BRV. ಇದು 2018 ಮಾಡಲ್, ಸಿಂಗಲ್ ಓನರ್, ಕಂಪನಿ ರಿಜಿಸ್ಟರ್ಡ್ ವೆಹಿಕಲ್, ಅಂದ್ರೆ ಕಾರ್ಪೊರೇಟ್ ಕಂಪನಿ ಹೆಸರಲ್ಲಿತ್ತು. ಕಂಪನಿ ಇದು 2018 ಜುಲೈಯಲ್ಲಿ ರಿಜಿಸ್ಟರ್ಡ್ ಆಗಿರುವಂತ ವೆಹಿಕಲ್, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಅದೇ ರೀತಿ ಇದು ಬಂದು ಕಾರ್ಪೊರೇಟ್ ಕಂಪನಿ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತ ವೆಹಿಕಲ್. ಕಂಪನಿ MD ಯೂಸ್ ಮಾಡ್ತಾ ಇದ್ದಿದ್ದು. ಜಸ್ಟ್ 37,000 ಕಿಲೋಮೀಟರ್ ರನ್ ಆಗಿದೆ. ಇವಾಗ ಜಸ್ಟ್ ನೀವು ಬಾಡಿ ಲೈನಿಂಗ್ ನೋಡಬಹುದು ಯಾವ ತರ ಇದೆ ಅಂತ. ಈ ವೆಹಿಕಲ್ ಬಂದು ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ. ಕಂಪ್ಲೀಟ್ ಬಂದು ಎಲ್ಲಾ ಪ್ರತಿಯೊಂದು ಸರ್ವಿಸ್ ಹೋಂಡಾದಲ್ಲೇನೆ ಸರ್ವಿಸ್. ಜಸ್ಟ್ ಈಗ ಬಾಡಿ ಲೈನಿಂಗ್ ರೈಟ್ ರೌಂಡ್ ನೋಡಬಹುದು ಗಾಡಿ ಯಾವ ತರ ಇದೆ ಅಂತ ಹೇಳಿ. ಇದರಲ್ಲಿ ಈ ಸ್ಕ್ರಾಚ್ ಡೆಂಟ್ ಏನ್ ಕಾಣಿಸ್ತಿದೆ, ಇದು ಆಕ್ಚುಲ್ ಆಗಿ ಶೋರೂಮ್ ಪಾಯಿಂಟ್ ಅಲ್ಲೇ ಇರುವಂತದ್ದು. ಇದುವರೆಗೂ ಯಾವುದೇ ಗಾಡಿ ಮೇಲೆ ಇನ್ಸೂರೆನ್ಸ್ ಕ್ಲೈಮ್ ಆಗ್ಲಿ, ಆಕ್ಸಿಡೆಂಟ್ ಆಗ್ಲಿ, ಇಲ್ಲಾಂದ್ರೆ ಟಿಂಕರಿಂಗ್ ಪೇಂಟಿಂಗ್ ಮಾಡಿದ್ದಾರೆ ಅನ್ನೋ ತರದ ಯಾವುದೇ ತರದ ಡ್ಯಾಮೇಜಸ್ ಸೋಫಾರ್ ಇಲ್ಲಿವರೆಗೂ ಇಲ್ಲ. ಒರಿಜಿನಲ್ ಆಗಿ ಏನ್ ಸ್ಮಾಲ್ ಸ್ಕ್ರಾಚ್ ಇದೆ ಅದ್ ನೋಡಬಹುದು. ಮತ್ತೆ ಇದು ಟಾಪ್ ಎಂಡ್ VX ವರ್ಷನ್ ಆಗಿರೋದು, 7 ಸೀಟರ್ ವೆಹಿಕಲ್. ನೋಡಿ ಬೂಟ್ ಸ್ಪೇಸ್ ಇಷ್ಟು ಬರುತ್ತೆ ನಿಮ್ಗೆ. ಮತ್ತೆ ಈ ಸೀಟ್ ಕೂಡ ಬಂದು ಫೋಲ್ಡಬಲ್ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ ಲಗೇಜ್ ಜಾಸ್ತಿ ಕ್ಯಾರಿ ಮಾಡಬೇಕು ಅಂತಂದ್ರೆ ಈ ರೀತಿ ನೀವು ಫೋಲ್ಡ್ ಕೂಡ ಮಾಡ್ಕೋಬಹುದು. ನೋಡಿ ರೈಟ್ ರೌಂಡ್ ನೋಡ್ಕೊಳ್ಳಿ, ಯಾವುದೇ ತರ ಸ್ಕ್ರಾಚ್ ಡೆಂಟ್ ಏನಿಲ್ಲ. ನೀವು ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಬಹುದು, ಬೇಕಾದ್ರೆ ಹೋಮ್ ಡೆಲಿವರಿನೂ ಕೊಡ್ತೀವಿ. ಇವಾಗ ನೀವು ವಿಡಿಯೋದಲ್ಲಿ ಯಾವ ತರ ಗಾಡಿ ನೋಡಿರ್ತೀರೋ ಸೇಮ್ ಕಂಡೀಷನ್ ಅಲ್ಲಿ ಇರುತ್ತೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಇರೋದು. ಯಾವುದೇ ತರದ್ದು ನೀವು ಸಂದೇಹಗಳು ಇಟ್ಕೊಂಡೆ ವಿ ಟ್ರಸ್ಟ್ ಅಲ್ಲಿ ಒಂದು ನಂಬಿಕೆ ಮೇಲೆ, ಆ ಹೆಸರಲ್ಲಿ ಇರೋ ತರ ವಿ ಟ್ರಸ್ಟ್ ಇರೋ ತರಾನೇ ನೀವು ನಂಬಿಕೆ ಮೇಲೆ ಗಾಡಿ ತಗೊಂಡು ಹೋಗ್ಬೋದು ನಮ್ಮ ಹತ್ರ ಇಂದ. ನೋಡೋದಾದ್ರೆ ಇದು ಬಂದು ಕೀಲೆಸ್ ಎಂಟ್ರಿ ಬರುತ್ತೆ. ಅಂದ್ರೆ ಕೀ ಜಸ್ಟ್ ನಿಮ್ ಪಾಕೆಟ್ ಅಲ್ಲಿ ಇದ್ರೆ ಸಾಕು. ಈ ಲಾಕ್ ಬಟನ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಅನ್ಲಾಕ್ ಆಗುತ್ತೆ. ಮತ್ತೆ ಅದೇ ತರ ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಅಲ್ಲಿ ಜಸ್ಟ್ 38,000 ಕಿಲೋಮೀಟರ್ ಓಡಿದೆ. 38,104 ಕಿಲೋಮೀಟರ್ ಓಡಿದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ AC ಬರುತ್ತೆ. ಇದರಲ್ಲಿ ಡಿಸ್ಪ್ಲೇ ಒಂದು ಸ್ವಲ್ಪ ಇಶ್ಯೂ ಇದೆ. ಇದೊಂದು ನೀವು ಸ್ಕ್ರೀನ್ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಬಿಟ್ಟು ನೋಡಿ, ನೀವು ನೋಡ್ತಾ ಇರೋ ಪ್ರಕಾರ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇದೆ. ಆಟೋಮೆಟಿಕ್ ಕಂಟ್ರೋಲ್ AC ಬರುತ್ತೆ. ಈಗ ನೀವು ಇಂಟೀರಿಯರ್ ನೋಡ್ಬೋದು ಯಾವ ತರ ಇದೆ ಅಂತ. ಪ್ರಿಸ್ಟೀನ್ ಕಂಡೀಷನ್, ಒಳ್ಳೆ ಕ್ಲೀನ್ ಮೇಂಟೆನೆನ್ಸ್ ಅಂತಾನೆ ಅನ್ಬೋದು. ಅವ್ರು ಬಂದು ನಾನ್ ಸ್ಮೋಕರು, ಯಾವುದೇ ತರ ಸ್ಮೋಕಿಂಗ್ ಆಗ್ಲಿ ಏನಿಲ್ಲ. ಇಂಟೀರಿಯರ್ ಬಂದು ತುಂಬಾನೇ ನೀಟಾಗಿ ಮೇಂಟೈನ್ ಆಗಿದೆ. ಸಿನ್ಸ್ ಕಂಪನಿ ವೆಹಿಕಲ್ ಆಗಿರೋದ್ರಿಂದ ಈಚ್ ಅಂಡ್ ಎವ್ರಿ ಡೇ ಅವ್ರು ಕ್ಲೀನಿಂಗ್ ಆಗಿರ್ಬೋದು, ವಾಷಿಂಗ್ ಆಗಿರ್ಬೋದು ಎಲ್ಲ ನೋಡ್ಕೊಂತಿರ್ತಾರೆ. ಅದಕ್ಕೆ ನೀವು ರೂಫ್ ಅಲ್ಲಾಗ್ಲಿ ಎಲ್ಲೂ ಸ್ಕ್ರಾಚು, ಡೆಂಟು, ಸ್ಟೈನ್ಸ್ ಆ ತರದೆಲ್ಲ ಏನು ಇಲ್ಲ. ನೋಡಿ ನಮ್ಗೆ ಮಿಡಿಲ್ ರೋ ಸೀಟ್ ಅಲ್ಲಿ ಬಂದು ಈ ತರ ಲೆಗ್ ರೂಮ್ ಸ್ಪೇಸ್ ಆಗ್ಲಿ, ಹೆಡ್ ರೂಮ್ ಸ್ಪೇಸ್ ಆಗ್ಲಿ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ನನ್ನ ಹೈಟ್ ಬಂದು 5.11 ಇರೋದು, ಆದ್ರೆ ನಮ್ಗೆ ಆಲ್ಮೋಸ್ಟ್ 1.5 feet ವರ್ಗು ಹೆಡ್ ರೆಸ್ಟ್ ಗೆ ಗ್ಯಾಪ್ ಇರುತ್ತೆ. ನೀವು ನೋಡ್ಬೋದು ಈಗ ಥರ್ಡ್ ರೋ ಸೀಟ್ ಆಕ್ಸೆಸಿಬಿಲಿಟಿ ಯಾವ ತರ ಇರುತ್ತೆ ಅಂತ. ಜಸ್ಟ್ ಒಂದ್ ಟಚ್ ಅಲ್ಲಿ ನಿಮ್ಗೆ ಸೀಟ್ ಈಸಿಯಾಗಿ ಫೋಲ್ಡಬಲ್ ಆಗುತ್ತೆ. ಮತ್ತೆ ಅದೇ ತರ ಈ ತರ ಹಿಂದ್ಗಡೆ ರೋ ಸೀಟ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ ಅಂತಾನೆ ಅನ್ಬೋದು. ನನ್ನ ಹೈಟ್ ಬಂದು 5.11 ಇದೆ, ಆದ್ರೆ ನಮ್ಗೆ ಹೆಡ್ ರೂಮ್ ಸ್ಪೇಸ್ ಆಗ್ಲಿ, ಈ ತರ ಯಾವ್ದಾರ ಲೆಗ್ ರೂಮ್ ಸ್ಪೇಸ್ ಆಗ್ಲಿ ತುಂಬಾ ಕಂಫರ್ಟಬಲ್ ಆಗಿದೆ. ನೋಡಿ ಫ್ರೆಂಡ್ಸ್, ಇದು 2000 ಸೀಟರ್ ವೆಹಿಕಲ್. ಯಾರೆಲ್ಲ ಫ್ಯಾಮಿಲಿಗೆ ನೋಡ್ತಾ ಇದೀರಾ, ದೊಡ್ಡ ಫ್ಯಾಮಿಲಿ ಇದೆ, ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಇಬ್ರು ಮನೇಲಿ ಉಳ್ಕೊಬೇಕು, ಇಲ್ಲ ಒಬ್ರು 2 wheeler ಬರ್ಬೇಕು, ಆ ಜಂಜಾಟ ಎಲ್ಲ ಇನ್ನು ಮುಂದೆ ಇಟ್ಕೊಳೋದಕ್ಕೆ ಹೋಗ್ಬೇಡಿ. ನಮ್ಮ ಹತ್ರ ಈಗ 7 ಸೀಟರ್ ಪೆಟ್ರೋಲ್ ವೆಹಿಕಲ್ ಅವೈಲೇಬಲ್ ಇದೆ. 2018 ಮಾಡಲ್ ಇದು, ಜುಲೈ ಮಂತ್ ರಿಜಿಸ್ಟರ್ಡ್, ಸಿಂಗಲ್ ಓನರ್ ಕಾರ್ ಇದು. ಜಸ್ಟ್ 38,000 ಕಿಲೋಮೀಟರ್ ಓಡಿದೆ. ಕಂಪ್ಲೀಟ್ಲಿ ಶೋರೂಮ್ ಮೇಂಟೆನೆನ್ಸ್ ಇದೆ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇವಾಗ ನೀವು ವಿಡಿಯೋದಲ್ಲಿ ಏನ್ ನೋಡಿರ್ತಾರೋ ಅದೇ ತರಾನೇ ಇರುತ್ತೆ. ಮತ್ತೆ ಇನ್ನೊಂದು, ನಮ್ಮ ಪ್ರೇಕ್ಷಕರಿಗೆ ನಾವು ಅಡ್ವಾಂಟೇಜ್ ಏನ್ ಕೊಡ್ತೀವಿ, ಮತ್ತೆ ಅವ್ರಿಗೆ ಇವಾಗ ನಮ್ಮ ಹೆಸರಿನಲ್ಲಿ ವಿ ಟ್ರಸ್ಟ್ ಅಂತೇಳಿ ಏನ್ ಹೆಸರಿದೆ ಅದರ ಟ್ರಸ್ಟ್ ಪ್ರಕಾರನೇ ಗಾಡಿ ತಗೊಳೋದಕ್ಕೂ ಮುಂಚೆ ಅವ್ರಿಗೆ ಕಂಫರ್ಟಬಲ್ ಆಗ್ಬೇಕು. ಬನ್ನಿ, ಈ 7 ಸೀಟರ್ ವೆಹಿಕಲ್ ನಿಮ್ಮದು, ನಿಮ್ಮ ಫ್ಯಾಮಿಲಿಗೋಸ್ಕರ ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ತಗೊಳ್ಳಿ, ಶೋರೂಮ್ ತಗೊಂಡೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಓಕೆ ಆದ್ರೆ ಜಸ್ಟ್ 8,55,000ಗೆ ಈ ವೆಹಿಕಲ್ ನಿಮ್ ಮನೆಗೆ ಓಡಿಸ್ಕೊಂಡು ಹೋಗ್ತಾ ಇರಿ.